ಹನುಮೇಗೌಡ್ರೆ, ಆರ್ ಎಸ್ ಎಸ್ ಅನ್ನ ಕಾಂಗ್ರೆಸ್ ಏನಾದರೂ ಟಾರ್ಗೆಟ್ ಮಾಡ್ತಾ ಇದೆಯಾ? ಈ ವಿವಾದ ಹುಟ್ಟಿದ ಎಲ್ಲಿಂದ ಅಂತ? ಇದು ಅನವಶ್ಯಕವಾದಂತಹ ಚರ್ಚೆ ಇವತ್ತಿನ ಇದರಲ್ಲಿ ನಾನು ಹೇಳಬೇಕು ಅನ್ನೋದಾದರೆ. ಆದರೆ ಈ ವಿವಾದ ಅಕಸ್ಮಾತ್ ನನ್ನ ಕೈಗೆ ತಗೊಳ್ಳೋದಿದ್ರೆ ತುಂಬ ಹಿಂದೆನೇ ತಗೋಬೇಕಾಗಿತ್ತು. ಕನಿಷ್ಠ 75 ವರ್ಷದಿಂದ ಹೋಗ್ಲಿಕ್ಕೆ ಅದಾಗಲಿಲ್ಲ ಅಂದರೆ 50 ವರ್ಷದಿಂದ ಅದು ತಗೋಬೇಕಾಗಿತ್ತು. ಆಗ ಇದೊಂದು ಸರಿಯಾದಂಥ ಕ್ರಮ ಅಂತ ಹೇಳಬಹುದು. ಆದರೆ ಈಗ ನೀವೇನು ಕೇಳ್ತಾ ಇದ್ದೀರಿ ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಚರ್ಚೆ RSSನ ಸುತ್ತಲೇ ಗಿರ್ಕಿ ಹೊಡಿತಾ ಇದೆ. ಅದಕ್ಕೆ ಕಾರಣವೂ ಇದೆ. ನೋಡಿ, ಬೆಂಗಳೂರಿನಲ್ಲಿ ಒಂದು ಗಣಪತಿಯನ್ನ ಕೂಡಿಸ್ಬೇಕಾದ್ರೆ ಅವರು ಏನು ವಿದ್ಯುತ್ ಇಲಾಖೆಯಿಂದ ತಗೋಬೇಕು, ಪೊಲೀಸಿಂದ ತಗೋಬೇಕು, ಪರಿಸರದಿಂದ ತಗೋಬೇಕು, ಹಾಗೇನೆ ಫೈರ್ ಅಂಡ್ ಇದರಿಂದ ಹೀಗೆ 4-5 ಇಲಾಖೆಗಳಿಂದ ಅವರು ಅನುಮತಿಯನ್ನು ತಗೊಂಡು NOC ತಗೊಂಡು ಅದಾದ್ಮೇಲೆ ಅವರು ಕೂಡಿಸ್ಬೇಕು. ಅಂದರೆ ಗಣಪತಿಯಲ್ಲಿ ಎಲ್ಲಿ ವಿಸರ್ಜನೆ ಮಾಡ್ತಾರೆ, ಮಾಡಬೇಕಾದಂಥ ಜಾಗ ಯಾವುದು, ಕೆರೆಗೆ ಮಾಡ್ತಾರೋ ಎಲ್ಲಿ ಮಾಡ್ತಾರೆ, ಎಲ್ಲವೂ ಕೂಡ ಮಾಹಿತಿಯನ್ನು ತಗೊಂಡು ಮಾಡ್ತಾರೆ. ಬೆಂಗಳೂರಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಹಕ್ಕುಗಳನ್ನ ನಾವು ಕೇಳಲಿಕ್ಕೆ ಪ್ರತಿಭಟನೆಯ ಕೂಗು, ಒಂದು ಘೋಷಣೆ ಕೂಗಲಿಕ್ಕೆ ನಮಗೆ ಮುಕ್ತ ಸ್ವಾತಂತ್ರ್ಯ ಇಲ್ಲ. ಅದೇನಿದ್ರು ಕೂಡ ಸ್ವಾತಂತ್ರ್ಯ ಉದ್ಯಾನವನದಲ್ಲಿಯೇ ಮಾಡಬೇಕು. ಹಾಗಿರುವಂತಹ ಸಂದರ್ಭದಲ್ಲಿ ಅದೇನು 100 ಜನ ಬೇಡ, ನಾನೊಬ್ಬನೇ ಪ್ರತಿಭಟನೆ ಮಾಡ್ತೀನಿ ಅಂದ್ರೂ ನಾನು ಅಲ್ಲೋಗೆ ಮಾಡ್ಬೇಕಂತೆ. ಹೀಗಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಾವಿರಾರು ಜನರು, ಅದು ಏನು RSSನ ಗಣವೇಷಧಾರಿಗಳು, ಅವರು ಹೋಗೋದಕ್ಕೆ ಯಾವುದೇ ಅನುಮತಿ ಇಲ್ಲ. ಅವರ ಅನುಮತಿ ಕೇಳಿದ್ರು ಕೂಡ ಪೊಲೀಸ್ನವರು ಅನುಮತಿ ಕೊಡೋದು ಇಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದೆ. ಹೈಗ್ರೌಂಡ್ಸ್ನ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ 2024ರಲ್ಲಿ ನಡೆದಂತದ್ದನ್ನು ಹೇಳಬೇಕು ಅನ್ನೋದಾದ್ರೆ ಅಲ್ಲಿ ಅನುಮತಿಯನ್ನ ಕೇಳಿ RSSನವರು ಕೊಡ್ತಾರೆ. ಆದ್ರೆ ಅನುಮತಿ ಕೊಡೋದಿಲ್ಲ ಅವರಿಗೆ ಲಿಖಿತವಾಗಿ. ಅವ್ರ ಪಾಡಿಗೆ ಅವ್ರು ಮೆರವಣಿಗೆ ಪಥಸಂಚಲನ ಮಾಡ್ತಾರೆ, ಸಭೆ ಮಾಡ್ತಾರೆ. ಮೈಕಿಗೂ ಅನುಮತಿ ಇಲ್ಲ, ಮೆರವಣಿಗೆಗೂ ಅನುಮತಿ ಇಲ್ಲ. ಆದರೆ ಇವರು ಪೊಲೀಸ್ನವರು ಹೋಗಿ ಅವರಿಗೆ ಪೂರ್ತಿ ರಕ್ಷಣೆ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಈ ಒಂದು ದುರವಸ್ಥೆ ಆಡಳಿತದ, ಅಂದರೆ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಅಂತ ಹೇಳ್ತಿರೋ, ಸರ್ಕಾರದ ವೈಫಲ್ಯ ಅಂತ ಹೇಳ್ತಿರೋ? ಅಂದರೆ ಅದೇ ಕ್ಷೇತ್ರದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ, 15 ಜನ ಒಂದು ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ FIR ಆಗತ್ತೆ. ಆದ್ರೆ ಮೊದಲು ಅವ್ರ ಅನುಮತಿ ಕೇಳಿದ್ರು, ಅನುಮತಿ ಕೊಡದೆ ಕಾರ್ಯಕ್ರಮ ನಡೆದಿದ್ದಕ್ಕೆ ಯಾವುದೂ ಇಲ್ಲ, ಇದರ ವಿರುದ್ಧ ನಾನು ದೂರು ಕೊಡ್ತೀನಿ. ಆದ್ರೆ ಆ ದೂರಿಗೆ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಹನುಮೇಗೌಡ್ರೆ, ನೀವ್ ಯಾಕೆ ದೂರು ಕೊಟ್ರಿ ಅಂತ ಕೇಳ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ದೂರು ಕೊಟ್ಟಿದ್ರೆ ಅದಕ್ಕೊಂದು ಪರಿಹಾರ ಇದೆ ಬಿಡಿ ಅಂತ ಹೇಳ್ತೀನಿ. ಆಮೇಲೆ ಅವರು ನನಗೊಂದು ನೋಟಿಸ್ ಕೊಡ್ತಾರೆ, ಮೇಲಿಂದ ಕೆಳಗಡೆ ಹೋದ ಮೇಲೆ ಆ ನೋಟಿಸ್ಗೆ ನಾನು ಉತ್ತರವನ್ನ ಕೊಡ್ತೀನಿ. ಅದರಲ್ಲಿ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಅನುಮತಿ ಇಲ್ಲದೇ RSS ಕಾರ್ಯಕ್ರಮಗಳು ನಡೀತಾ ಇದೆ. ಇದು IPS ಅಧಿಕಾರಿಗಳ ಕಣ್ಗಾವಲಿನಲ್ಲೇ ನಡೀತಾ ಇದೆ. ಅತ್ಯಂತ ಬೇಜವಾಬ್ದಾರಿಯ ಕರ್ತವ್ಯ ದ್ರೋಹ, ಅಷ್ಟು ಮಾತ್ರ ಅಲ್ಲ, ರಾಜದ್ರೋಹದೊಂದಿಗೆ ಈ RSSನ ಮೆರವಣಿಗೆಗಳು ನಡೀತಾ ಇದೆ. ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ.